ನನ್ನ ಮಗನಾದ ಮೋಂಟು, ನನ್ನ ಮಗು ಕಾಣಿಸ್ತಿಲ್ಲ. ನಾನು ರಾಜ ಹೇಳ್ದಂಗೆ ಅಲ್ವಾ ನಡ್ಕೊಂಡಿದ್ದು, ಆದ್ರೂ ನನ್ನ ಮಗನು ಕಾಣಿಸ್ದೆ ಹೋಗ್ಬಿಟ್ಟ. ಏನ್ ಮಾಡೋದೀಗ? ಡ್ರೀಮ್ ಲ್ಯಾಂಡ್ ಕಾಡಲ್ಲಿ ತುಂಬಾನೇ ಭಯಂಕರವಾದ ವಿಷಯ ನಡೀತಿತ್ತು. ಯಾರನ್ನ ನೋಡಿದ್ರೂ ಭಯದಲ್ಲಿ ಅವರ ಮುಖದ ಬಣ್ಣನೇ ಬದಲಾಗಿತ್ತು. ಸ್ವಲ್ಪ ದಿನದಿಂದ ಈ ಕಾಡಲ್ಲಿರುವ ಜಂತುಗಳು, ಪಶು ಪಕ್ಷಿಗಳು ಒಂದೊಂದಾಗೆ ಮಾಯ ಆಗ್ತಿತ್ತು. ஒரு நாள் காலையில சுன்முன்னோட குழந்தை கூட மாயமாகிடுது. பாவம், அது ரொம்பவே கஷ்டத்துல அதோட குழந்தைய தேடி அழுதுட்டு இருந்தது. ನನ್ನ ಮಗು, ನನ್ನ ಚಿಕ್ಕ ಮಗು. ನಾನು ಬೆಳಗ್ಗೆ ನನ್ನ ಮಗುನ ಇಲ್ಲಿ ಬಿಟ್ಟೆ ಅಲ್ವಾ ನಾನು ಊಟ ತರಕ್ ಹೋಗಿದ್ದು. ಬಂದ್ ನೋಡಿದ್ರೆ ನನ್ ಮಗು ಇಲ್ಲಿ ಕಾಣಿಸ್ತಿಲ್ಲ. ಅವನೆಲ್ಲೋಗಿರ್ತಾನೆ? ಅವನಿಗಿನ್ನೂ ರೆಕ್ಕೆ ಸಹ ಬಂದಿಲ್ಲ. ಕಾಡಲ್ಲಿರುವ ಎಲ್ಲಾ ಜಂತುಗಳು ಅದಕ್ಕೆ ಸಮಾಧಾನ ಹೇಳ್ತಿರುತ್ತವೆ. ಆದ್ರೆ ಒಂದು ಮಗುನ ಕಳ್ಕೊಂಡಿರುವ ಆ ನೋವು ತಾಯಿಗೇನೆ ಗೊತ್ತಾಗುತ್ತೆ. ಯಾಕಂದ್ರೆ ತಾಯಿ ಅಂದ್ರೆ ತಾಯಿನೇ ಅಲ್ವಾ. ಪಿಂಟು ಕೋತಿ ಚಿನ್ಮುನ್ನಿನ ತುಂಬಾನೇ ಕ್ಲೋಸ್ ಫ್ರೆಂಡ್ ಆಗಿತ್ತು. ಅವನ್ ಕೂಡ ಬಂದು ಚಿನ್ಮುನ್ಗೆ ಸಮಾಧಾನ ಹೇಳ್ತಾನೆ. ಚಿನ್ಮುನ್, ಎಷ್ಟಂತ ಅಳ್ತಾ ಇರ್ತೀಯಾ? ನಿನ್ ಮಗುವನ್ನ ನಾವು ಹುಡುಕ್ತಾನೆ ಇದೀವಲ್ಲ, ನೀನು ಬೇಜಾರಾಗ್ಬೇಡ, ಸಮಾಧಾನ ಮಾಡ್ಕೋ. ಬಿಟ್ಟು, ನಾನೊಂದು ತಾಯಿ, ಈ ಮಾತನ್ನ ನಿಜವಾಗ್ಲೂ ಹೇಳ್ಬಾರ್ದು. ಆದ್ರೆ ಎಷ್ಟು ದಿನದಿಂದ ಎಷ್ಟೋ ಜಂತುಗಳು ಕಾಣಿಸ್ದೇ ಹೋಗ್ತಿದೆ. ಎಷ್ಟೋ ಪ್ರಯತ್ನ ಪಟ್ಟಿದೀವಿ, ಆದ್ರೆ ಯಾವ ಜಂತುನು ತಿರುಗಿ ತರಕ್ಕಾಗಿಲ್ಲ ಅಲ್ವಾ. ಹಂಗಂತ ಹೇಳಿ ಅಳಕ್ಕೆ ಶುರು ಮಾಡುತ್ತೆ. ಲಕ್ಕಿ ಆನೆ, ಟಿಂಕು ಕೊಕ್ಕರೆ, ಡೇಂಚು ಕತ್ತೆ ಮತ್ತು ಚಿತ್ತಕ್ ಕುದುರೆ ಎಲ್ಲರೂ ಪಾಪ ಅಳ್ತಾ ನಿಂತಿರ್ತಾರೆ. ಹೋದ ತಿಂಗಳಲ್ಲೇ ಚಿನ್ಮುನಿನ ಮಗುಗೆ ಫಸ್ಟ್ ಇಯರ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲರೂ ತುಂಬಾನೇ ಸಂತೋಷವಾಗಿರ್ತಾರೆ ಆ ದಿನ. ಆದ್ರೆ ಇವತ್ತು ಎಲ್ಲಾನೇ ಉಲ್ಟಾ ಆಗ್ಬಿಟ್ಟಿರುತ್ತೆ. ಈ ಕಾಡಿಗೆ ಯಾರ್ದೋ ಕಣ್ಣಾಗ್ಬಿಟ್ಟಿದೆ ಟಿಂಕು. ಹೌದು, ಎಲ್ರೂ ಕೂಡ ಎಷ್ಟು ಸಂತೋಷವಾಗಿದ್ವಿ. ಏನು ಹೇಳೋದು ಕತ್ತೆ? ಈ ಕಾಡಲ್ಲೇ ಬಾಳ್ತಾ ಇರೋ ಸ್ನೇಹಿತರು ಈ ಸುಂದರವಾದ ಕಾಡಿನ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ಈ ರೀತಿ ಒಬ್ಬೊಬ್ಬರಾಗಿ ಕಾಣೆ ಆಗ್ತಾ ಇದ್ರೆ ಒಂದಿನ ಈ ಕಾಡಲ್ಲಿ ಯಾರು ಕೂಡ ಇರೋದೇ ಇಲ್ಲ. ಅದನ್ನ ಹೇಳುವಾಗ್ಲೇ ಟಿಂಕು ಪಾಪ ಅಳಕ್ಕೆ ಶುರು ಮಾಡುತ್ತೆ. ಮಾರನೇ ದಿನ ಲಕ್ಕಿ ಆನೆಯ ಅಳುವಿನ ಜೊತೆಗೆ ಆ ದಿನ ಅವರಿಗೆ ಪ್ರಾರಂಭ ಆಗುತ್ತೆ. ಅದರ ಮಗು ಆದ ಡಬ್ಬು ಕೂಡ ಕಾಣಿಸ್ದೆ ಹೋಗಿರ್ತಾನೆ. ಡಬ್ಬು, ಮಗನೇ ಡಬ್ಬು, ನನ್ ಬಂಗಾರ, ನೀನು ಎಲ್ಲಿ ಹೋದ್ಯಪ್ಪ? ಬಂದ್ಬಿಡಪ್ಪ. ಈ ರೀತಿ ಆಗ್ಬಿಡ್ತಲ್ಲ. ಅಯ್ಯೋ ದೇವ್ರೇ, ನನ್ ಮಗ ಹೇಗಿದಾನೋ ಎಲ್ಲಿದಾನೋ ಅಂತ ಗೊತ್ತಾಗ್ತಿಲ್ಲ. ಎಲ್ಲಾ ಜಂತುಗಳು ಒಂದು ಮೀಟಿಂಗ್ಗೆ ಹೋಗ್ತವೆ. ಕಾಡಲ್ಲಿ ನಡೀತಿರುವ ಈ ವಿಷಯಗಳನ್ನೆಲ್ಲ ನೋಡಿದ ಡ್ರೀಮ್ಲ್ಯಾಂಡ್ ಕಾಡಿನ ರಾಜ ಆದ ಶೇರ್ ಖಾನ್ಗೆ ಬೇಜಾರಾಗಿತ್ತು. ಡ್ರೀಮ್ಲ್ಯಾಂಡ್ನ ಈ ಒಂದು ಅಪಾಯವಾದ ವಿಷಯದಿಂದ ಕಾಪಾಡಬೇಕು ಅಂತ ಅವನು ಯೋಚನೆ ಮಾಡ್ತಾನೆ. ಏನು ಉಪಯೋಗನೂ ಇಲ್ಲ, ಯಾಕಂದ್ರೆ ಅವನಿಗೆ ಯಾವ ಉಪಾಯನೂ ಜ್ಞಾಪಕ ಬರ್ತಿಲ್ಲ. ತುಂಬಾನೇ ಬೇಜಾರಾಗ್ಬಿಡ್ತಾನೆ. ನನ್ನ ಸ್ನೇಹಿತರೆ, ಈಗ ನಾವೊಂದು ಕಷ್ಟದಲ್ಲಿ ಬಂದು ಸಿಕ್ಕಾಕೊಬಿಟ್ವಿ. ನಮ್ಮ ಶತ್ರು ಕಾಡಿನ ಪ್ರಾಣಿಗಳನ್ನ ಯಾರು ಈ ರೀತಿ ಮಾಯ ಮಾಡಿಸ್ತಾ ಇರೋದು? ಎಲ್ಲಿದಾನ ಅವನು? ಅವನು ಏನಕ್ಕೆ ಈ ರೀತಿ ಮಾಡ್ತಾ ಇದ್ದಾನಂತ ನಂಗೆ ಗೊತ್ತಿಲ್ಲ. ಅವನ ಬಗ್ಗೆ ನಮಗೆ ಏನು ಗೊತ್ತಿಲ್ಲ ಅಂದ್ರೆ ಅವನ್ನ ನಾವು ಹೇಗೆ ಕಂಡುಹಿಡಿಯೋದು ಹೇಳಿ? ಈಗ ನಾವು ಏನು ಮಾಡೋದು? ಈ ರೀತಿನೇ ಹೋದ್ರೆ ನಮ್ಮ ಕಾಡು ಸ್ಮಶಾನ ಆಗ್ಬಿಡುತ್ತೆ. ಈ ಡ್ರೀಮ್ಲ್ಯಾಂಡ್ ಕಾಡನ್ನ ಎಷ್ಟು ಪ್ರೀತಿಯಿಂದ ಸೃಷ್ಟಿ ಮಾಡಿದ್ದೀವಿ. ಈ ಕಾಡಲ್ಲಿ ಈ ರೀತಿ ನಡೆಯೋದು ನನ್ನಿಂದ ನೋಡಕ್ಕಾಗ್ತಾ ಇಲ್ಲ. ಹಂಗಂತೇಳಿ ಲಕ್ಕಿ ಜೋರಾಗಿ ಅಳಕ್ ಶುರು ಮಾಡ್ಬಿಡುತ್ತೆ. ಲಕ್ಕಿ ಸಹೋದರ, ಅಳ್ಬೇಡ, ನೀನು ಧೈರ್ಯವಾಗಿರು. ಅವತ್ತು ಶೇರ್ ಸಿಂಗ್ ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೆ ಒಂದು ರೂಲ್ ಹಾಕ್ತಾನೆ, ಈ ಸಮಸ್ಯೆಯಿಂದ ಹೆಂಗಾದ್ರೂ ತಪ್ಪಿಸ್ಕೋಬಹುದು ಅಂತ. ಡ್ರೀಮ್ಲ್ಯಾಂಡ್ ಕಾಡಿನ ಮಿತ್ರರೇ, ನಿಮ್ಮ ಎಲ್ಲರ ಬಳಿ ನಾನೊಂದು ಕೇಳ್ಕೋತೀನಿ. ಈ ಕಷ್ಟಕ್ಕೆ ನಾವೊಂದು ನಿರ್ಧಾರವನ್ನ ಕಂಡುಹಿಡಿಯೋ ತನಕ ಎಲ್ರೂ ಕೂಡ ಅವರವರ ಮನೆಯಲ್ಲೇ ಇರಿ. ಅರ್ಥ ಆಗುತ್ತೆ, ಆಹಾರಕ್ಕೋಸ್ಕರ ನೀವು ಹೊರಗಡೆ ಬರಲೇಬೇಕು ಅಂತ. ಆ ರೀತಿ ಹೋಗ್ಬೇಕಾದ್ರೆ ಗ್ರೂಪಲ್ಲಿ ಹೋಗಿ, ಯಾರನ್ನಾದ್ರೂ ಕರ್ಕೊಂಡು ಹೋಗಿ. ಯಾವತ್ತೂ ಒಬ್ಬಂಟಿಯಾಗಿ ಹೋಗ್ಲೇಬೇಡಿ. ಮನೆಯಲ್ಲಿ ಯಾರನ್ನು ಒಬ್ಬಂಟಿಯಾಗಿ ಬಿಡಬೇಡಿ. ಶೇರ್ ಸಿಂಗ್ ಹೇಳಿದ್ದನ್ನ ಕೇಳಿ ಯಾರಿಗೂ ಸ್ವಲ್ಪನೂ ಇಷ್ಟ ಆಗಿಲ್ಲ. ಯಾಕಂದ್ರೆ ಅದೊಂದು ಸಮಸ್ಯೆಗೆ ಪರಿಹಾರನೇ ಅಲ್ಲ, ಆದ್ರೂ ಅವ್ರಿಗೆ ಬೇರೆ ದಾರಿನೂ ಇಲ್ಲ. ಡ್ರೀಮ್ಲ್ಯಾಂಡ್ ಕಾಡಲ್ಲಿ ಜಂತುಗಳು ಇದ್ರೂ ಕೂಡ ಜಂತುಗಳು ಇಲ್ದೇ ಇರೋ ಕಾಡು ತರ ಬದಲಾಗಿರುತ್ತೆ.
ಆವತ್ತಿನ ದಿನದಿಂದ ಅವರವರ ಮನೆ ಬಿಟ್ಟು ಯಾರೂ ಆಚೆ ಬಂದಿಲ್ಲ. ಬೇಕಾದಾಗ ಮಾತ್ರ ಎಲ್ಲಾ ಜಂತುಗಳು ಆಚೆ ಬರ್ತಿತ್ತು, ಅದು ಕೂಡ ಗುಂಪಾಗಿ ಬರ್ತಿದ್ವು. ಸ್ವಲ್ಪ ದಿನದ ನಂತರ ನಡೆದ ಕತೆ. ಒಂದು ರಾತ್ರಿ ಮೋಂಟು ನಿದ್ದೆ ಮಾಡ್ತಾ ಇರ್ತಾನೆ. ಆಗ ಮನೆ ಮುಂದೆ ಯಾರೋ ಬಾಗಿಲು ಹೊಡಿತಿರ್ತಾರೆ. ಮಗನೇ ಮಗನೇ ಮೋಂಟು, ಬಾಗಿಲು ತೆಗಿಯಪ್ಪ, ಅಮ್ಮ ಬಂದಿದ್ದೀನಿ. ಮೋಂಟು ಏನ್ ಅನ್ಕೊಳುತ್ತೆ ಅಂದ್ರೆ ಇದೆಲ್ಲ ಏನೋ ಕನ್ಸಲ್ಲಿ ನಡೀತಿದೆ ಅಂತ. ಆಮೇಲೆ ಸಡನ್ ಆಗಿ ಕಣ್ ತೆಗೆದ್ ನೋಡ್ತಾನೆ, ಯಾರೋ ಬಾಗ್ಲನ್ನ ತಟ್ತಿರ್ತಾರೆ. ಅರೆ, ಇದು ಅಮ್ಮನ ಧ್ವನಿ. ಅಮ್ಮ ಯಾವಾಗ ಹೊರಗಡೆ ಹೋದ್ರು? ಆದ್ರೆ ಮೋಂಟುಗೆ ಅವ್ರಮ್ಮ ಯಾವಾಗ ಆಚೆ ಹೋದ್ರು ಅಂತ ಅರ್ಥ ಆಗಿಲ್ಲ. ಅದಕ್ಕೆ ತುಂಬಾನೇ ಭಯ ಆಗುತ್ತೆ. ಆಮೇಲೆ ಅದು ಧೈರ್ಯವಾಗಿ ಎದ್ದು ನಿಂತ್ಕೊಂಡು ಡೋರ್ ಹತ್ರ ಹೋಗುತ್ತೆ. ಆಮೇಲೆ ಈಗಂತ ಕೇಳುತ್ತೆ, ಅಮ್ಮ ಯಾವಾಗ ನೀನು ಹೊರಗಡೆ ಹೋದೆ? ಅರೆ ಮಗನೇ, ತುಂಬಾ ದಿನದಿಂದ ಮನೆಯಲ್ಲೇ ಇದೀವಿ, ತಿನ್ನೋದಕ್ಕೆ ಏನೂ ಇಲ್ಲ, ಅದಕ್ಕೆ ಏನಾದ್ರೂ ಸಿಗುತ್ತೇನೋ ನೋಡಕ್ ಹೋಗಿದ್ದೆ. ಮಗನೇ ಬೇಗ ಬಾಗಿಲು ತೆಗಿಯಪ್ಪ, ಆಚೆ ನಾನ್ ಮಾಯ ಆಗ್ಬಿಡ್ತೀನೇನೋ ಅಂತ ಭಯ ಆಗ್ತಿದೆ. ಮೋಂಟು ಅವ್ರಮ್ಮ ಹೇಳಿದ್ದು ಕೇಳಿದ ತಕ್ಷಣ ಬೇಗ ಬೇಗ ಅವನು ಬಾಗಿಲು ತೆಗ್ಬಿಡ್ತಾನೆ. ಆಚೆ ಅವ್ರ ಅಮ್ಮ ಇರ್ತಾರೆ. ಬೇಗ ಬಾಗ್ಲನ್ನ ಮುಚ್ಬಿಡು ಮಗನೇ. ಆಮೇಲೆ ಮೋಂಟು ಬೇಗ ಬಾಗ್ಲನ್ನು ಮುಚ್ಬಿಡ್ತಾನೆ. ಮಾರನೇ ದಿನ ತುಂಬಾನೇ ದುಃಖವಾಗಿ ಪ್ರಾರಂಭ ಆಗುತ್ತೆ. ಮೋಂಟುವಿನ ತಾಯಿ ಅಳ್ತಾ ಇರುತ್ತೆ. ನನ್ನ ಮಗನಾದ ಮೋಂಟು, ನನ್ನ ಮಗು ಕಾಣಿಸ್ತಿಲ್ಲ. ನಾನು ರಾಜ ಹೇಳ್ದಂಗೆ ಅಲ್ವಾ ನಡ್ಕೊಂಡಿದ್ದು, ಆದ್ರೂ ನನ್ನ ಮಗನು ಕಾಣಿಸ್ದೆ ಹೋಗ್ಬಿಟ್ಟ. ಏನ್ ಮಾಡೋದೀಗ? ಇದು ನಡೆದ 2 ದಿನದ ನಂತರ ಒಂದು ಗೇಂಡ ಮೃಗ ಕೂಡ ಕಾಣಿಸ್ದೆ ಹೋಗ್ಬಿಡುತ್ತೆ. ಮತ್ತೆ ಶೇರ್ ಸಿಂಗ್ ಎಲ್ಲಾರನ್ನೂ ಮೀಟಿಂಗ್ಗೋಸ್ಕರ ಕರೀತಾರೆ. ಶೇರ್ ಸಿಂಗ್ ಹೇಳಿದಂಗೆ ನಡ್ಕೊಂಡ್ರು ಸಹ ಎಲ್ಲಾ ಜಂತುಗಳು ಕಾಣಿಸ್ದೆ ಹೋಗ್ತಿದ್ವು. ತುಂಬಾನೇ ಕಷ್ಟಕರವಾದ ವಿಷಯವಾಗಿತ್ತು. ಶೇರ್ ಸಿಂಗ್ ಈಗ ಜಂತುಗಳಿಗೆ ಏನ್ ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ಅವರು ಏನು ಮಾತಾಡದೆ ಚಿಂತೆ ಮಾಡ್ತಿರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಒಂದು ಕಪ್ಪು ಹಂಸ ಓಡಿ ಬರುತ್ತೆ. ಆ ಕಪ್ಪು ಹಂಸ ಬಂದು ಹೇಳಿರುವ ಮಾತನ್ನು ಕೇಳಿ ಜಂತುಗಳು ಶಾಕ್ ಆಗ್ತವೆ. ಸಿಂಹರಾಜ, ನಂಗೀಗ ಗೊತ್ತಾಯ್ತು. ನಂಗೆ ಗೊತ್ತಾಗಿದೆ ಈ ಕಾಡಿನ ಪ್ರಾಣಿ ಎಲ್ಲ ಎಲ್ಲಿಗೆ ಹೋಗಿದ್ದಾರೆ ಅಂತ. ಯಾರಿದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಕೂಡ ನಂಗೆ ಗೊತ್ತು. ಕಪ್ಪು ಹಂಸ ಒಂದು ಮೆಜಿಷಿಯನ್. ಆದ್ರೆ ಮೆಜಿಷಿಯನ್ ಆದ ಕಪ್ಪು ಹಂಸ ಯಾರಿಗೂ ಒಂದ್ಸಲ ಕೂಡ ಕೆಟ್ಟದ್ ಮಾಡೇ ಇಲ್ಲ. ಎಲ್ಲಾರ್ಗೂ ಸಹಾಯ ಮಾಡೋದಕ್ಕೇನೆ ಮ್ಯಾಜಿಕ್ನ ಯೂಸ್ ಮಾಡ್ತಿತ್ತು. ಸ್ವಲ್ಪ ದಿನದ ಮುಂದೆ ಏನಾಯ್ತಂದ್ರೆ ಕಪ್ಪು ಹಂಸದ ಮ್ಯಾಜಿಕ್ ಬುಕ್ ಮಾಯ ಆಗುತ್ತೆ. ಎಷ್ಟು ಹುಡುಕಿದ್ರು ಆ ಬುಕ್ಕು ಸಿಕ್ಕಿಲ್ಲ. ನನ್ನ ಮಾಂತ್ರಿಕ ಪುಸ್ತಕ ಎಲ್ಲಿಗೆ ಹೋಯ್ತು? ನಾನು ಇಲ್ಲೇ ಇಟ್ಟಿದ್ನಲ್ಲ. ಕಪ್ಪು ಹಂಸ ಅದರ ಮ್ಯಾಜಿಕ್ ಬುಕ್ನ ಹುಡ್ಕೋದಕ್ಕೆ ಎಷ್ಟು ಟ್ರೈ ಮಾಡುತ್ತೆ. ಆದ್ರೆ ಅದಕ್ಕೆ ಅದು ಸಿಗದೆ ಇರೋ ಕಾರಣದಿಂದ ತುಂಬಾ ಬೇಜಾರಾಗಿರುತ್ತೆ. ಅದರ ಬುಕ್ಕನ್ನ ಕಂಡುಹಿಡಿಯೋದಕ್ಕೆ ಅವ್ರ ಮನೆಯಲ್ಲಿರುವ ಒಂದು ಮಾಯಾ ಕನ್ನಡಿ ಹತ್ರ ಹೋಗಿ ನನ್ನ ಮ್ಯಾಜಿಕ್ ಬುಕ್ ಎಲ್ಲಿದೆ ಅಂತ ಕೇಳುತ್ತೆ. ಮಾಂತ್ರಿಕ ಕನ್ನಡಿ, ನೀನು ಹೇಳು, ನನ್ನ ಮಾಂತ್ರಿಕ ಪುಸ್ತಕ ಅದು ಎಲ್ಲಿದೆ ಅಂತ. ಸ್ವಲ್ಪತ್ತಾದ್ಮೇಲೆ ಮಾಯಾ ಕನ್ನಡಿಯಿಂದ ಹೋಗಿ ಬರುತ್ತೆ. ನಡೆದ ಎಲ್ಲಾ ವಿಷಯನೂ ಆ ಮಾಯಾ ಕನ್ನಡಿಯಲ್ಲಿ ಕಾಣಿಸುತ್ತೆ. ಮುಗ್ಯಾಂಬೋ ಹಾವು ಅವ್ರ ಮನೆ ಒಳಗಡೆ ಬಂದು ಹೆಂಗೆ ಆ ಮಾಯಾ ಪುಸ್ತಕವನ್ನು ಎತ್ಕೊಂಡು ಹೋಗುತ್ತೆ ಅನ್ನೋದು ಎಲ್ಲ ಮಾಯಾ ಕನ್ನಡಿ ತೋರಿಸ್ಕೊಡುತ್ತೆ. ಸಿಂಹರಾಜ, ಆ ಪೈತಾನೆ ಆ ಮಾಂತ್ರಿಕ ಪುಸ್ತಕವನ್ನ ತಪ್ಪಾಗಿ ಯೂಸ್ ಮಾಡಿದಾನೆ. ಆ ಮಾಂತ್ರಿಕ ಪುಸ್ತಕವನ್ನ ಅದಕ್ಕೋಸ್ಕರ ಉಪಯೋಗ ಮಾಡ್ಕೊಂಡಿದೆ. ಅದನ್ನು ಇಟ್ಕೊಂಡು ಬೇರೆಯವರ ಆಕಾರದಲ್ಲಿ ಬದಲಾಗಬಹುದು. ಅವರ ಧ್ವನಿಯಲ್ಲೂ ಕೂಡ ನೀವು ಮಾತಾಡಬಹುದು. ಆ ಪೈಥಾನನ್ನ ನಾನು ಸುಮ್ಮನೆ ಬಿಡೋದೇ ಇಲ್ಲ. ಅದನ್ನ ಹೇಗೆ ಹೊಡಿತೀನಿ ಅಂತ ನೋಡು. ಕಪ್ಪು ರಾಜಹಂಸ ಅವನು ಏನಕ್ಕೆ ರೀತಿ ಮಾಡ್ತಾ ಇದ್ದಾನೆ? ಎಲ್ಲ ಪ್ರಾಣಿಗಳನ್ನ ಅದು ಕೊಂದು ಹಾಕ್ತಾ? ಇಲ್ಲ, ಅವನು ಯಾರನ್ನೂ ಕೊಂದಿಲ್ಲ. ಆದರೆ ನಾಳೆ ಅವನು ಎಲ್ಲರನ್ನ ಕೊಂದು ಹಾಕ್ತಾನೆ. ಯಾಕಂದರೆ ನಾಳೆ ಅಮಾವಾಸ್ಯೆ. ಅವನು ಎಲ್ಲರನ್ನ ಕೊಂದು ದೊಡ್ಡ ಶಕ್ತಿ ಸಿಗಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಇದಕ್ಕೆಲ್ಲ ಕಾರಣ ಈ ಲೋಕದಲ್ಲಿರುವ ಪ್ರಾಣಿಗಳ ರಾಜ ಆಗಬೇಕು ಅಂತ ಅವನು ಆಸೆ. ಆ ರಾಜಾವಿಗೆ ನಾನು ಬ್ಯಾನ್ ಹೊಡಿತೀನಿ. ಅಮಾವಾಸ್ಯೆ ನಾಳೆ ತಾನೇ, ಇವತ್ತು ಅಲ್ಲಿಗೆ ಹೋಗೋಣ. ಶೇರ್ ಸಿಂಗ್ ಕಾಡಿನ ಎಲ್ಲಾ ಜಂತುಗಳ ಜೊತೆ ಸೇರ್ಕೊಂಡು ಆವಿನ ಗುಹೆ ಹತ್ರ ಹೋಗ್ತಾನೆ. ಸಿಂಹರಾಜ, ಹೇಗಾದರೂ ಆ ಪುಸ್ತಕವನ್ನ ನಾವು ನಮ್ಮ ಕೈಯಲ್ಲಿ ತಗೊಳ್ಳೇಬೇಕು. ಇಲ್ಲಾಂದ್ರೆ ಅದು ನಮಗೆ ಅಪಾಯಕಾರಿ ಆಗಬಹುದು. ಯಾಕಂದ್ರೆ ಮಾಂತ್ರಿಕ ಪುಸ್ತಕ ಇಲ್ಲದೆ ಅವನಿಂದ ಏನು ಮಾಡೋಕ್ಕಾಗಲ್ಲ. ಅದು ಸರಿ, ಆ ಪುಸ್ತಕವನ್ನ ಯಾರು ತಗೊಂಡ್ಬರ್ತಾರೆ? ಯಾಕಂದ್ರೆ ಯಾರಾದ್ರೂ ಒಳಗಡೆ ಹೋದ್ರೆ ಅವನು ಕಂಡಿಡ್ಬಿಡ್ತಾನೆ. ಅವನ್ ಹೇಳಿದ್ ಕೇಳಿದ ತಕ್ಷಣ ಕಪ್ಪು ಹಂಸ ಕಣ್ಗಳನ್ನು ಮುಚ್ಕೊಂಡು ಒಂದು ಮಂತ್ರವನ್ನು ಹೇಳುತ್ತೆ.
ಕೊಲೆಯನ್ನ ತುಂಬ ಮಾಡಿದ್ರೆ ಅವನೇ ಪಾಪಿ. ಬೇಗ ಬಾ ಹಾವನ್ನ ಕರೆಯೋ ಪೀಪಿ. ಆಗ ತಕ್ಷಣ ಒಂದು ಮಾಯಾಪುಂಗಿ ಪ್ರತ್ಯಕ್ಷ ಆಗುತ್ತೆ. ಆ ಮಾಯಾಪುಂಗಿಯನ್ನು ಶೇರ್ ಖಾನ್ ಹತ್ರ ಕೊಡುತ್ತೆ. ಸಿಂಹರಾಜ, ಇದು ಸಾಧಾರಣವಾದ ಪೀಪಿ ಅಲ್ಲ, ಮಾಂತ್ರಿಕ ಪೀಪಿ. ಇದನ್ನ ನುಡಿಸಿದ್ರೆ ಎಷ್ಟು ಭಯಂಕರವಾದ ಹಾವು ಕೂಡ ನಾಟ್ಯವಾಡುತ್ತೆ. ಆದರೆ ಇದನ್ನ ತುಂಬ ಶಕ್ತಿಶಾಲಿಯಾದವ್ರು ಮಾತ್ರ ನುಡಿಸ್ಬೇಕು. ನೀವು ತುಂಬ ಶಕ್ತಿಶಾಲಿ ತಾನೆ, ಹಾಗೇನೆ ರಾಜ ಕೂಡ. ಆದ್ರಿಂದ ಇದನ್ನ ನೀವೇ ನುಡಿಸಿ. ಶೇರ್ ಕಿಂಗ್ ತಕ್ಷಣ ಅದನ್ನ ತಗೊಂಡು ಅದನ್ನ ಊದೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪತ್ತಲ್ಲೇ ಮುಗ್ಯಾಂಬೋ ಹಾವು ಆ ಮ್ಯೂಸಿಕ್ ಅನ್ನ ಕೇಳಿ ಆಚೆ ಬಂದ್ಬಿಡುತ್ತೆ. ಅದನ್ನ ನೋಡಿ ಎಲ್ಲ ಜಂತುಗಳು ಶಾಕ್ ಆಗುತ್ತವೆ. ಆ ಸಮಯ ನೋಡ್ಕೊಂಡು ಕಪ್ಪು ಹಂಸ ಆ ಗುಹೆ ಒಳಗಡೆ ಹೋಗ್ಬಿಡುತ್ತೆ. ಒಳಗಡೆ ಹೋಗಿ ಅದರ ಬುಕ್ ಮತ್ತೆ ಅದ್ರ ಜೊತೆಗೆ ಮಾಯ ಆಗಿರುವ ಎಲ್ಲ ಜಂತುಗಳನ್ನು ಕರ್ಕೊಂಡು ಅದು ಆಚೆ ಬರುತ್ತೆ. ಶೇರ್ ಸಿಂಗ್ ಊದೋದನ್ನು ನಿಲ್ಸಿ ಅವನು ಮುಗ್ಯಾಂಬೋ ಹಾವಿನ ಕತ್ತನ್ನು ಹಿಡ್ಕೊಂಡು ಎತ್ಬಿಡ್ತಾನೆ. ಬಿಟ್ಬಿಡು, ನನ್ನ ಬಿಟ್ಬಿಡು ಸಿಂಹರಾಜ, ನನ್ನ ಬಿಟ್ಬಿಡು. ಈ ಯಾರನ್ನ ಎದುರಾಕೊಂತಿದ್ಯಾ ಗೊತ್ತಾ? ನನ್ನ ಮಾಂತ್ರಿಕ ಶಕ್ತಿಯಿಂದ ನಾನಿನ್ನ ಕೊಂದು ಹಾಕ್ಬಿಡ್ತೀನಿ. ಆಮೇಲೆ ಎಲ್ಲಾ ಜಂತುಗಳು ಅದು ಹೇಳೋದನ್ನ ಕೇಳಿ ಜೋರಾಗಿ ನಗಕ್ ಶುರು ಮಾಡ್ತವೆ. ಮುಗ್ಯಾಂಬೋ ಹಾವು ನೋಡುತ್ತೆ, ಅದು ಮಾಯ ಮಾಡಿಸಿರುವ ಎಲ್ಲಾ ಜಂತುಗಳು ಅಲ್ಲೇ ನಿಂತಿರ್ತವೆ. ಅದನ್ನ ನೋಡಿ ಆ ಹಾವಿಗೆ ಇನ್ನೂ ಕೋಪ ಬಂದ್ಬಿಡುತ್ತೆ. ಯಾರು ಇವನನ್ನ ಹೊರಗಡೆ ಬಿಟ್ಟಿದ್ದು? ಇರು, ನಿಮ್ಮೆಲ್ರನ್ನ ನಾನು ಏನ್ ಮಾಡ್ತೀನಿ ಅಂತ ನೋಡು. ಈ ಪುಸ್ತಕವನ್ನು ಇಟ್ಕೊಂಡೆ ಎಲ್ಲರನ್ನ ಈ ರೀತಿ ಮಾಡ್ತೀಯಲ್ಲ ನೀನು? ಅದು ನನ್ನ ಹತ್ರ ಇದೆ. ನನ್ನ ಪುಸ್ತಕ ನಂಗೆ ಕೊಡು, ಕೊಟ್ಬಿಡು. ಇಲ್ಲಂದ್ರೆ ನಾನು ಸುಮ್ಮನೆ ಬಿಡಲ್ಲ ನಿನ್ನ. ನಾನೇ ನಿನ್ನ ಸುಮ್ಮನೆ ಬಿಡಲ್ಲ. ಹೊಡ್ದು ನಿನ್ನ ಹಪ್ಪಳ ಮಾಡ್ತೀನಿ ನೋಡು. ಆಮೇಲೆ ಶೇರ್ ಸಿಂಗ್ ಅದನ್ನ ಚೆನ್ನಾಗಿ ಒಡೆಯಕ್ಕೆ ಶುರು ಮಾಡ್ತಾನೆ. ಅಯ್ಯೋ ಅಮ್ಮ, ನನ್ನ ಬಿಟ್ಬಿಡಿ, ನನ್ನ ಕೊಂದಾಕ್ಬಿಡಿ. ನಾನು ಮಾಡಿದ ತಪ್ಪೆ, ನನ್ನ ತಪ್ಪನ್ನ ನಾನು ಒಪ್ಕೋತೀನಿ, ಬಿಟ್ಬಿಡಿ. ಶೇರ್ ಸಿಂಗ್ ಅದನ್ನ ಒಡೆದಿದ್ದು ನೋಡಿ ಅದು ಪಾಪ ತುಂಬಾನೇ ಟಯರ್ಡ್ ಆಗಿ ಕೆಳಗಡೆ ಬಿದ್ದೋಗಿರುತ್ತೆ. ಆಮೇಲೆ ಅದು ಎಲ್ಲಾ ಜಂತುಗಳ ಹತ್ರ ನನಗೆ ಪ್ರಾಣ ಭಿಕ್ಷೆ ಹಾಕಿ ಅಂತ ಅವ್ರ ಕಾಲ್ಗೆ ಬಿದ್ದು ಬೇಡ್ಕೊಳ್ಳುತ್ತೆ. ಅದನ್ನ ನೋಡಿ ಜಂತುಗಳಿಗೆ ಪಾಪ ಅನ್ಸುತ್ತೆ. ಶೇರ್ ಸಿಂಗ್ ಮತ್ತೆ ಎಲ್ಲಾ ಜಂತುಗಳು ಅದನ್ನ ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಡ್ತಾರೆ. ಇನ್ ಮುಂದೆ ಡ್ರೀಮ್ಲ್ಯಾಂಡ್ ಕಾಡಿಗೆ ನೀನು ಬರ್ಲೇಬಾರ್ದು. ಬಂದ್ರೆ ಈ ಲೋಕದಲ್ಲೇ ನೀನಿರಲ್ಲ. ಅರೆ, ಈ ಡ್ರೀಮ್ಲ್ಯಾಂಡ್ ಕಾಡಿಗೆ ಮಾತ್ರ ಅಲ್ಲ, ಇನ್ನು ಯಾವುದೇ ಕಾಡಿಗೆ ಕೂಡ ನಾನು ಹೋಗೋದೇ ಇಲ್ಲ. ನಾನು ಹಿಮಾಚಲಕ್ಕೆ ಹೋಗ್ಬಿಡ್ತೀನಿ. ಹಂಗಂತ ಹೇಳಿ ಅದು ಅಲ್ಲಿಂದ ಬೇಗ ಹೋಗ್ಬಿಡುತ್ತೆ. ಅವತ್ತಿಂದ ಎಲ್ಲಾ ಜಂತುಗಳು ಸಂತೋಷವಾಗಿ ಜೀವನ ಸಾಗಿಸುತ್ತವೆ. ಅರೆ ವಾ, ಎಷ್ಟು ಚೆನ್ನಾಗಿದೆ ಈ ಮೊಟ್ಟೆಗಳು. ಈ ತರ ಹೇಳಿ ಅದು ಅಲ್ಲಿರೋ ಒಂದು ಮೊಟ್ಟೆನ ತಗೊಳುತ್ತೆ. ಆಹಾಹಾಹಾ, ಇವತ್ತಂತೂ ಲಾಟ್ರಿ ಸಿಕ್ತು. ಈ ತರ ಹೇಳಿ ಅದು ಆ ಗೂಡಲ್ಲಿರೋ ಇನ್ನೊಂದು ಮೊಟ್ಟೆನೂ ತಗೊಂಡ್ಬಿಡುತ್ತೆ. ಇವತ್ತಂತೂ ಮಜಾ ಬಂತು. ನಾನಿನ್ನು ನನ್ನ ಬಿಲಕ್ಕೆ ಹೋಗಿ ಆರಾಮಲ್ಲಿ ಮಲಗ್ತೀನಿ. ಸಂಜೀವನ್ ಒಂದು ಸುಂದರವಾದ ಕಾಡು. ಇಲ್ಲಿ ಹಚ್ಚ ಹಸಿರಿನ ಮರಗಳು, ಬೆಟ್ಟ ಹಾಗೂ ಒಂದು ದೊಡ್ಡ ನದಿ ಇತ್ತು. ಆ ನದಿಯಲ್ಲಿ ಸ್ವಲ್ಪ ಬಾತುಕೋಳಿಗಳು ವಾಸ ಮಾಡ್ತಿತ್ತು. ಆಮೇಲೆ ಎಲ್ಲ ಪ್ರಾಣಿಗಳು ಅಲ್ಲಿ ನೀರು ಕುಡಿಯಕ್ಕೆ ಅಂತ ಬರ್ತಿತ್ತು. ಆ ಗ್ರೂಪ್ ಅಲ್ಲಿ ಡಕ್ ಮತ್ತೆ ಡ್ರೇಕ್ ಅಂತ ಇಬ್ರು ಇದ್ರು. ಒಂದಿವಸ ಡ್ರೇಕ್ ನದಿ ಆಚೆ ಇರೋ ಅವರ ಗೂಡಲ್ಲಿ 2 ಮೊಟ್ಟೆಗಳನ್ನ ಇತ್ತು. ಡಕ್ ಮತ್ತೆ ಡ್ರೇಕ್ ಅವರ 2 ಮೊಟ್ಟೆಗಳನ್ನ ನೋಡಿ ತುಂಬಾ ಖುಷಿ ಪಡುತ್ತೆ. ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಆ ನದಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಹಾವು ವಾಸ ಮಾಡ್ತಿತ್ತು. ಆಮೇಲೆ ಅಲ್ಲಿಂದಾನೆ ಪ್ರಾಣಿಗಳನ್ನ ನೋಡ್ತಾ ಇತ್ತು. ಹಾವು ಅವರ ಗೂಡಲ್ಲಿದ್ದ ಆ 2 ಮೊಟ್ಟೆಗಳನ್ನ ನೋಡಿದಾಗ ಅದು ತುಂಬಾ ಖುಷಿ ಪಡುತ್ತೆ. ಅರೆ ವಾ, ಎಷ್ಟು ಒಳ್ಳೆದಾದ ಮೊಟ್ಟೆಗಳಿವೆ. ಅದನ್ನ ತಿನ್ನಕ್ಕೆ ಸಿಕ್ಕಿದ್ರೆ ಮಜಾ ಆಗೋಗುತ್ತೆ. ಈ ಇಬ್ರು ಹೇಗಾದ್ರೂ ಇಲ್ಲಿಂದ ಹೋಗ್ಬೇಕಲ್ಲ. ಸಾಯಂಕಾಲ ಆಗಿದ ತಕ್ಷಣ ಒಂದು ಹದ್ದು ಬಂದು ಆ ನದಿಯಲ್ಲಿ ನೀರು ಕುಡಿತಿತ್ತು. ಆಮೇಲೆ ಆ ಬಾತುಕೋಳಿಗಳ ಗ್ರೂಪ್ ಅಲ್ಲಿ ಬರುತ್ತೆ. ಡಕ್ ಮತ್ತೆ ಡ್ರೇಕ್, ಇದು ನಿಮ್ಮ ಮೊಟ್ಟೆಗಳ? ನಾನು ಈ ಮೊಟ್ಟೆನ ಬೆಳಗ್ಗೆನೆ ಇಟ್ಟೆ. ಹಾ, ಹಾಗಾಗಿ ಬೆಳಿಗ್ಗೆಯಿಂದ ನೀವು ಕೆರೆಯಲ್ಲಿ ಕಾಣಿಸ್ತಾನೆ ಇಲ್ಲ. ಹೌದು, ಇವತ್ ಪೂರ್ತಿ ನಾನು ಇದನ್ನ ನೋಡ್ಕೋತಾ ಇದ್ದೆ. ಅಂದ್ರೆ ಮಧ್ಯಾಹ್ನನೂ ಏನು ತಿಂದಿಲ್ವಾ? ಈಗ್ಲೂ ಏನು ತಿನ್ನಲ್ವಾ? ಇಲ್ಲ, ಈಗ
ನನಗೀಗ ತುಂಬಾ ಹೊಟ್ಟೆ ಹಸಿತಿದೆ, ಆದ್ರೆ ಈ ಮೊಟ್ಟೆಗಳನ್ನ ಬಿಟ್ಟು ಎಲ್ಲಿ ಹೋಗ್ಲಿ? ಅರೆ ಟೆನ್ಷನ್ ಮಾಡ್ಬೇಡ, ಇಲ್ಲಿ ಇವಕ್ಕೆ ಏನೂ ಆಗಲ್ಲ. ನಾವು ತಿಂಡಿ ಸಿಕ್ತಾಗೇನೆ ತಿಂಡಿ ತಿಂದು ರಾತ್ರಿ ಒಳಗೆ ಬರೋಣ ಹಿಂದೆ. ಈ ತರ ಹೇಳಿ ಅವರಿಬ್ರು ಮೊಟ್ಟೆನ ಅಲ್ಲೇ ಬಿಟ್ಟು ಆ ಗ್ರೂಪ್ ಜೊತೆ ಹೋಗ್ತಾರೆ. ಹಾವು ಒಂದ್ ಕಡೆ ಬಚ್ಚಿಟ್ಕೊಂಡು ಅವ್ರು ಹೇಳೋದನ್ನ ಕೇಳಿಸ್ಕೊತಿತ್ತು. ಅವರು ಯಾವಾಗ ಮೊಟ್ಟೆನ ಬಿಟ್ಬಿಟ್ಟು ಹೋಗ್ತಾರೆ ಅಂತ ಅದು ಕಾಯ್ತಿತ್ತು. ಅವರು ದೂರ ಹೋಗಿದ ತಕ್ಷಣ ಹಾವು ಖುಷಿ ಪಡುತ್ತೆ. ಮುಖದಲ್ಲಿ ಒಂದು ಪುಟ್ಟ ನಗು ಮತ್ತು ದುರಾಸೆಯಿಂದ ಆ ಮೊಟ್ಟೆ ಹತ್ರ ಹೋಗುತ್ತೆ. ಅರೆ ವಾ, ಎಷ್ಟು ಚೆನ್ನಾಗಿದೆ ಈ ಮೊಟ್ಟೆಗಳು. ಈ ತರ ಹೇಳಿ ಅದು ಅಲ್ಲಿರೋ ಒಂದು ಮೊಟ್ಟೆನ ತಗೊಳುತ್ತೆ. ಆಹಾಹಾಹಾ, ಇವತ್ತಂತೂ ಲಾಟ್ರಿ ಸಿಕ್ತು. ಈ ತರ ಹೇಳಿ ಅದು ಆ ಗೂಡಲ್ಲಿರೋ ಇನ್ನೊಂದು ಮೊಟ್ಟೆನೂ ತಗೊಂಡ್ಬಿಡುತ್ತೆ. ಇವತ್ತಂತೂ ಮಜಾ ಬಂತು. ನಾನಿನ್ನು ನನ್ನ ಬಿಲಕ್ಕೆ ಹೋಗಿ ಆರಾಮಲ್ಲಿ ಮಲಗ್ತೀನಿ. ಯಾರಾದ್ರೂ ನೋಡಿದ್ರೆ ನಾಳೆಗೆ ಮತ್ತೆ ತೊಂದರೆ ಆಗುತ್ತೆ. ಈ ತರ ಹೇಳಿ ಅದು ಹುತ್ತತ್ರ ಹೋಗ್ತಿತ್ತು. ಹೋಗಿ ಮಲ್ಕೊಂಡ್ಬಿಡುತ್ತೆ. ಡಕ್ ಮತ್ತೆ ಡ್ರೇಕ್ ಆ ಗ್ರೂಪ್ ಹತ್ರ ಬಾಯ್ ಹೇಳಿ ಅವರ ಜಾಗಕ್ಕೆ ತಿರುಗ ಬಂದಾಗ ಅವರ ಗೂಡು ಖಾಲಿಯಾಗಿದ್ದು ನೋಡಿ ಶಾಕ್ ಆಗ್ತಾರೆ. ಅರೆ, ನಮ್ಮ ಮೊಟ್ಟೆ ಎಲ್ಲ ಹೋಯ್ತು? ನಮ್ ಗ್ರೂಪ್ ಅಲ್ಲಿ ಇದ್ದವ್ರು ಬಿಟ್ಟು ಬೇರೆ ಯಾರು ಅದನ್ನ ನೋಡೂ ಇಲ್ವಲ್ಲ. ಯಾರು ಅದನ್ನ ತಗೊಂಡು ಹೋಗಿರ್ತಾರೆ? ಇದನ್ ಕೇಳಿ ಡಕ್ ಯೋಚನೆ ಮಾಡಿ ಹೇಳುತ್ತೆ, ಇದನ್ನ ತಿಳ್ಕೊಳ್ಳೋದಕ್ಕೆ ನಾವೊಂದು ಪ್ಲಾನ್ ಮಾಡ್ಬೇಕೀಗ, ಕೇಳು. ಹೇಳಿ ಡಕ್ ಡ್ರೇಕ್ಗೆ ಒಂದ್ ಪ್ಲಾನ್ ಅನ್ನ ಹೇಳುತ್ತೆ. ಮಾರನೇ ದಿವಸ ಡ್ರೇಕ್ ತಿರ್ಗಾ 2 ಮೊಟ್ಟೆಗಳನ್ನ ಇಟ್ಟು ಆಮೇಲೆ ಅವರಿಬ್ರು ಅದ್ರ ಮುಂದೆನೆ ಕೂತಿದ್ರು. ಸಾಯಂಕಾಲ ಆಗಕ್ಕಿನ ಮುಂಚೆ ಡಕ್ ಹೇಳ್ತು, ಡ್ರೇಕ್, ನಂಗೆ ತುಂಬಾ ಹೊಟ್ಟೆ ಹಸಿತಿದೆ, ನಡಿ ತಿನ್ನ ಕೊಡ್ಕಕ್ ಹೋಗೋಣ ಈಗ. ಆದ್ರೆ ಮೊಟ್ಟೆಗಳನ್ನ ನಾವು ಹೇಗ್ ಬಿಟ್ಬಿಟ್ಟು ಹೋಗಕ್ಕಾಗುತ್ತೆ? ನಿನ್ನೆ ತರ ಯಾರಾದ್ರೂ ತಗೊಂಡು ಹೋಗ್ಬಿಟ್ರೆ? ನನ್ನ ಹತ್ರ ಒಂದು ಪ್ಲಾನ್ ಇದೆ. ಈ ತರ ಹೇಳಿ ಡಕ್ ಸ್ವಲ್ಪ ಹುಲ್ಲುಗಳನ್ನ ತಗೊಂಡ್ಬರುತ್ತೆ. ಆಮೇಲೆ ಅದ್ರಿಂದ ಮೊಟ್ಟೆಗಳನ್ನ ಮುಚ್ಚಿಡತ್ತೆ. ಇನ್ನಿ ಎಗ್ನ ಯಾರು ನೋಡಲ್ಲ. ಇದನ್ನಿಲ್ಲಿ ಬಿಟ್ಟು ನಾವು ಆರಾಮಾಗಿ ಹೋಗ್ಬಹುದು. ಇದನ್ ನೋಡಿ ಡ್ರೇಕ್ಗೂ ಖುಷಿ ಆಯ್ತು. ಆಮೇಲೆ ಅವರಿಬ್ರು ಚಿಂತೆ ಪಡದೆ ಅಲ್ಲಿಂದ ಹೋಗ್ತಾರೆ. ಮುಟ್ಟಾಳ್ರಿ ಇವರು, ಈಗ ಮಾಡಿ ನನ್ನ ಹತ್ರ ತಪ್ಪಿಸ್ಕೊಳಕ್ಕಾಗಲ್ಲ. ಇವತ್ತು ಸಂಜೆ ಆಗೋಕ್ಕೂ ಕಾಯ್ಬೇಕಂತಿಲ್ಲ. ಈ ತರ ಹೇಳಿ ಬೇಗ ಅದರ ಹುತ್ತಿಂದ ಆಚೆ ಬಂದು ಆ ಗೂಡತ್ರ ಹೋಗಕ್ ಶುರು ಮಾಡ್ತು. ಡಕ್ ಮತ್ತೆ ಡ್ರೇಕ್ ನದಿ ಹತ್ರನೇ ಮರದಿಂದೆ ಬಚ್ಚಿಟ್ಕೊಂಡು ಅವರ ಗೂಡನ್ನ ನೋಡ್ತಾ ಇದ್ರು. ಅಲ್ಲಿ ಹಾವು ಬಂದಿದ್ದು ನೋಡಿ ಅವರಿಬ್ರು ಭಯ ಪಟ್ಕೋತಾರೆ. ಅವರಿಬ್ರು ಏನಾದ್ರೂ ಯೋಚನೆ ಮಾಡಕ್ಕಿನ ಮುಂಚೆನೆ ಆ ಹಾವು ಅವರ 2 ಮೊಟ್ಟೆಗಳನ್ನ ತಿಂದು ತುಂಬಾ ಖುಷಿಯಾಗಿ ಅದರ ಹೊತ್ತಿಗೆ ತಿರುಗಾ ಹೋಗಿ ನೆಮ್ಮದಿಯಾಗಿ ಮಲ್ಕೋತು. ಡಕ್ ಮತ್ತೆ ಡ್ರೇಕ್ ಅವರ ಗೂಡತ್ರ ಬಂದಾಗ ಹಾವು ಅವರ ಮೊಟ್ಟೆನ ತಿಂದು ಹೋಗ್ಬಿಟ್ಟಿತ್ತು. ಈ ಹಾವು ನಮ್ಮ ಮೊಟ್ಟೆಗಳನ್ನ ದಿವಸ ಹೀಗೆ ತಿಂತಾನೆ ಇರುತ್ತೆ. ಅದಕ್ಕರ್ಥ ನಾವು ನಮ್ಮ ಮಗುನ ಯಾವತ್ತೂ ನೋಡಕ್ಕೆ ಆಗಲ್ವೇನ್ರಿ? ಇದನ್ ಕೇಳಿ ಡಕ್ ಯೋಚನೆ ಮಾಡುತ್ತೆ. ಆಮೇಲೆ ಅದು ಅಲ್ಲಿ ಹದ್ದನ್ನ ನೋಡುತ್ತೆ. ಅದು ನದಿ ಹತ್ರ ನೀರನ್ನ ಕುಡಿತಾ ಇತ್ತು. ನೀನ್ ಹೆದರ್ಕೊಳ್ಬೇಡ, ಇದಕ್ಕೆಲ್ಲ ಒಬ್ಬ ಇದಾನೆ, ಅವನ ಹತ್ರ ನಾನು ಕೇಳ್ತೀನೀಗ. ಹೇಳಿ ಡಕ್ ಹದ್ದತ್ರ ಹೇಳ್ತು, ಹದ್ದಕ್ಕ, ನಮ್ಮ ಮಾತು ನಿಂಗೆ ಕೇಳುತ್ತಾ? ಹಾ, ಯಾಕಿಲ್ಲ, ಹೇಳು ಡಕ್. ಡಕ್ ಅದರ ಹತ್ರ ಹಾವು ಮತ್ತೆ ಅದರ ಮೊಟ್ಟೆಯ ವಿಷಯನ ಹೇಳುತ್ತೆ. ಅವ್ರು ಹೇಳಿದ್ದನ್ನೆಲ್ಲ ಕೇಳಿ ಅದು ಕೋಪದಿಂದ ಹೇಳುತ್ತೆ, ಹಾವು ನನಗೆ ತುಂಬಾ ಇಷ್ಟವಾದ ಆಹಾರ, ನಾನದನ್ನ ಎಲ್ ಸೇರಿಸ್ಬೇಕು ಅಲ್ಲಿ ಖಂಡಿತ ಸೇರಿಸ್ತೀನಿ. ಈ ತರ ಹೇಳಿ ಅವರಿಬ್ರು 10 ಜೊತೆ ಸೇರ್ಕೊಂಡು ಒಂದ್ ಪ್ಲಾನ್ ಮಾಡ್ತಾರೆ. ಮಾರನೇ ದಿವಸ ಡ್ರೇಕ್ ತಿರುಗಾ 2 ಮೊಟ್ಟೆಗಳನ್ನ ಇಟ್ಟು ಈ ಸತಿನೂ ಆ ಹಾವು ಅವರನ್ನ ನೋಡ್ತಾ ಇತ್ತು. ನಂಗನ್ಸುತ್ತೆ ನಾವು ಆ ಹುಲ್ಲಿಟ್ಟಿದ್ವಲ್ಲ, ಹಾಗಾಗಿ ಯಾವುದೋ ಪ್ರಾಣಿ ಬಂದು ತಿಂತಿದೆ. ಅದ್ರೊಟ್ಟಿಗೆ ಮೊಟ್ಟೆನೂ ತಿಂದಿದೆ. ಇವತ್ತು ಇದನ್ನ ಹೀಗೆ ಬಿಟ್ಟೋಗೋಣ. ಕೇಳಿ ಹಾವು ನಕ್ಬಿಟ್ಟು ಹೇಳ್ತು, ಇವರಿಗೆ ಇನ್ನೂ ಗೊತ್ತಾಗಿಲ್ಲ ಅಲ್ವಾ, ಎಲ್ಲೋದ್ರೂ ನನ್ನೊಟ್ಟೆಗೆ ಹೋಗೋದು. ಡಕ್ ಮತ್ತೆ ಡ್ರೇಕ್ ಆ ಮೊಟ್ಟೆಗಳನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ. ಆಮೇಲೆ ನಿನ್ನೆ ಎಲ್ಲ ಹೋಗಿ ಬಚ್ಚಿಟ್ಕೊಂಡಿದ್ರು ಅಲ್ಲೇ ಬಚ್ಚಿಟ್ಕೊಂಡಿದ್ರು. ಅವರು ಮಾಡಿರುವ ಪ್ಲಾನ್ ಪ್ರಕಾರ ಹದ್ದು ಅಲ್ಲೇ ಒಂದು ಮರದ ಮೇಲೆ ಕುತ್ಕೊಂಡಿತ್ತು.
ಬರ್ತಾ ಇದ್ದೇನೆ ನಾನು ನನ್ನ ಮೊಟ್ಟೆಗಳೇ. ಈ ತರ ಹೇಳಿ ಹಾವು ಹುತ್ತಿಂದ ಆಚೆ ಬಂದು ಮೊಟ್ಟೆ ಹತ್ರ ಹೋಗ್ತಾ ಇತ್ತು. ಅದು ತುಂಬಾ ಹತ್ರ ಬಂದಾಗ ಅವಾಗ ಹದ್ದು ಸೀದಾ ಮರದ ಮೇಲಿಂದ ಅದ್ರ ಹತ್ರ ಬಂದ್ಬಿಡತ್ತೆ. ಆ ಮೊಟ್ಟೆಗಳನ್ನ ತಿನ್ನಕ್ಕೆ ಅದು ಬಾಯನ್ನು ತೆರೆದಾಗ ಹದ್ದು ಅದನ್ನ ಕಚ್ಬಿಡತ್ತೆ. ಹದ್ದು ಅದರ ಕೊಕ್ಕಿನಿಂದ ಅದರ ಕತ್ತನ್ನ ಹಿಡಿದು ಅದನ್ನ ಹಾಗೆ ಮೇಲೆ ಕರ್ಕೊಂಡು ಹೋಗ್ಬಿಡತ್ತೆ. ಅರೆ ಬಿಡು ನನ್ನ, ಈ ಹತ್ತೆಲಿಂದ ಬಂತು, ಕಾಪಾಡಿ ಕಾಪಾಡಿ. ಇದನ್ ಕೇಳಿ ಹದ್ದು ಖುಷಿ ಪಟ್ಟು ಹಾರ್ತಾನೆ ಇತ್ತು. ತುಂಬಾ ಹೊತ್ತು ಹಾರಿದ ನಂತರ ಅದು ಬೆಟ್ಟದ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ. ಅಲ್ಲಿ 2 ಹದ್ದು ಅದಕ್ಕೋಸ್ಕರ ಕಾಯ್ತಾ ಇತ್ತು. ಹದ್ದು ಆ ಹಾವನ್ನ ಬಾಯಿಂದ ಕೆಳಗ್ ಬಿಟ್ಟಾಗ ಅಲ್ಲಿರೋ ಬೇರೆ 2 ಹದ್ದುಗಳು ಅದರ ಕೊಕ್ಕಿನಿಂದ ಹಾವನ್ನ ಚುಚ್ಚುತ್ತಿತ್ತು. ಹಾವು ಅಲ್ಲಿ ಸತ್ತೋಗುತ್ತೆ. ಇವಾಗ ಆ 3 ಹದ್ದುಗಳು ಅದನ್ನ ಅಲ್ಲೇ ಕೊಂದು ತಿನ್ಬಿಡ್ತಾರೆ. ಇನ್ನೊಂದ್ ಕಡೆ ಡಕ್ ಮತ್ತೆ ಡ್ರೇಕ್ ಅವರ ಮೊಟ್ಟೆ ಸುರಕ್ಷಿತವಾಗಿ ಇರೋದನ್ನ ನೋಡಿ ಖುಷಿ ಪಡ್ತಾರೆ. ಆಮೇಲೆ ಮನಸ್ಸಲ್ಲಿ ಹದ್ದುಗೆ ಧನ್ಯವಾದ ಹೇಳ್ತಾರೆ. ಸ್ವಲ್ಪ ದಿವಸದಲ್ಲಿ ಆ ಮೊಟ್ಟೆಯಿಂದ ಮರಿ ಬರುತ್ತೆ. ಆಮೇಲೆ ಡಕ್ ಮತ್ತೆ ಡ್ರೇಕ್ ಅವರ ಮಕ್ಕಳ ಜೊತೆ ತುಂಬಾ ಖುಷಿಯಾಗಿ ಇದ್ರು.